ಹೆಲೋ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನೆಲ್. ನೋಡಿ, ಇಲ್ಲಿ ನಾನು ಒಂದು ಹಿಡಿಯಷ್ಟು ಬಾದಾಮಿ, ಸ್ವಲ್ಪ ಕಾಜು, ಇದನ್ನು ಇವಾಗ ನಾನು ಒಂದು ಸ್ವಲ್ಪ ಕಟ್ಟರ್ಲಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ತುಂಬಾ ಸಣ್ಣದಾಗಿ ಬೇಕಂತಂದರೆ ನೀವು ಪೂರ್ತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಸೈಡ್ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೋಡಿಲಿ ಈ ರೀತಿಯಾಗಿ ನಾನು ಕೊಬ್ಬರಿನ ತುರ್ಕೊಂಡು ಬಂದಿದ್ದೀನಿ. ಕೊಬ್ಬರಿನ ಇವಾಗ ಕಾಜು ಮತ್ತು ಬಾದಾಮನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮನೇಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಇಷ್ಟಪಟ್ಟು ತಿಂತಾರಂತಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ತಿಂತಾರಂತಂದರೆ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ನಾನಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಬೇಕಾದರೆ ಪಿಸ್ತಾನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ನೀರು. ಯಾವ ಕಪ್ಪಿಂದ ನೀವು ಸಕ್ಕರೆನ ಹಾಕ್ಕೊಂಡಿದ್ರಲ್ಲ ಅದೇ ಕಪ್ಪಿಂದ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು 1 ತಾರ್ ಪಾಕ ತೋತೀವಿ ಅಂತಂದರೆ ಈ ಅಳತೆ ಕರೆಕ್ಟಾಗಿರುತ್ತೆ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು, ಅದು ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಇವತ್ತು ರವೆ ಬರ್ಫಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕಂತೂ. ನಮ್ಮ ಮನೆಯಲ್ಲಿ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಪೂರ್ತಿ ಸಕ್ಕರೆ ಕರಗಿದೆ. ಇದಕ್ಕಿವಾಗ ನಾನು ಫ್ಲೇವರ್ ಸಲುವಾಗಿ ಒಂದು ಅರ್ಧ ಸ್ಪೂನಷ್ಟು ಇಲೈಚಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅದರಿಂದ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಪಾಕನ ಚೆಕ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಒಂದು ಎಳೆ ಪಾಕ ಬಂದಿದೆ ಇವಾಗಿದು. ಇದನ್ನು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಾವು ಆವಾಗಲೇ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧದಷ್ಟು ಇಲ್ಲಿ ನಾವು ಹಾಕ್ಕೊಳ್ಳೋಣ. ನಾನು ಅರ್ಧ ಮಾತ್ರ ಹಾಕ್ಕೊಂಡಿರೋದು, ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗಿದು ರೆಡಿಯಾಗಿದೆ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾನು ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆನ ಬಳಸ್ತಾ ಇದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ಮಾಡೋ ರವೆ ಇದ್ದರೆ ಅದನ್ನು ಮಿಕ್ಸಿ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ನಾನಿವಾಗ 1 ಕಪ್ಪಷ್ಟು ಸಕ್ಕರೆನ ಯಾವ ಕಪ್ಪಿಂದ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಇಲ್ಲಿ ರವೆನ ಹಾಕ್ಕೊತಾ ಇದ್ದೀನಿ. ನೀವು ಸ್ವೀಟ್ ಮಾಡೋದಕ್ಕೆ ತುಪ್ಪ ಬಳಸಿದ್ರೆ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ರಿಫೈನ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ರಿಫೈನ್ಡ್ ಆಯಿಲಿಂದ ಅಷ್ಟು ರುಚಿಯಾಗಿ ಬರೋದಿಲ್ಲ. ರವೆಯಿಂದ ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಹುರ್ಕೊಂಡು ಬರೋಣ ಚೆನ್ನಾಗಿ. ಕೈ ಬಿಡದೇ ಹುರಿರಿ, ಯಾಕಂದರೆ ಚಿರೋಟಿ ರವೆ ಆಗಿರೋದ್ರಿಂದ ತುಂಬಾ ಬೇಗನೆ ಇದು ಕಲರ್ ಚೇಂಜ್ ಆಗುತ್ತೆ, ಬೇಗ ಹತ್ಕೊಳ್ಳುತ್ತೆ ಕೂಡ. ಇಲ್ಲಿ ನೋಡಿ, ಇವಾಗ ನಮ್ಮ ರವೆ ರೆಡಿ ಆಗಿದೆ. ಪೂರ್ತಿ ಆಗಿದ್ದರಿಂದ ಹಸಿ ಸ್ಮೆಲ್ ಹೋಗಿದೆ, ಒಂಥರ ಘಮ ಬರ್ತಿದೆ ಇದರಿಂದ. ಇವಾಗಿದು ರೆಡಿಯಾಗಿದೆ. ಫ್ಲೇಮ್ನ ನೀವು ಲೋಲ್ಲಿ ಇಟ್ಕೊಂಡ್ಬಿಡಿ. ಆದ ತಕ್ಷಣ ಫ್ಲೇಮ್ನ ಲೋ ಮಾಡಿಕೊಂಡು ಇದರಲ್ಲಿ ನಾನು ಮಾಡ್ಕೊಂಡಿರೋ ಪಾಕನ ಹಾಕ್ಕೊತಾ ಇದ್ದೀನಿ. ನಾನು ಡ್ರೈ ಫ್ರೂಟ್ಸ್ನ ಪೂರ್ತಿಯಾಗಿ ಪಾಕದಲ್ಲೇ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರ ಜೊತೆ ಕೂಡ್ಕೊಂಡಿದೆ. ಇವಾಗ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ 3/4 ಕಾಲಷ್ಟು ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಎಷ್ಟು ತೊಗೊಂಡಿದ್ನಲ್ಲ ಅಷ್ಟು ಪೌಡ್ರನ್ನ ತೊಗೊಂಡಿದ್ದೀನಿ, ಅಂದರೆ 3/4 ಕಾಲಷ್ಟು. ಇವಾಗ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಹಾಲಿನ ಜೊತೆ ನಾನು ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬರೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ಕೊತಾ ಇರಿ, ಇಲ್ಲಾಂತಂದರೆ ಅದು ಪೌಡ್ರು ಹತ್ಕೊಳ್ಳುತ್ತೆ. ಮಿಲ್ಕ್ ಪೌಡ್ರಿಂದ ಯಾವುದೇ ಸ್ವೀಟ್ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಅಲ್ವಾ? ಇದಕ್ಕೆ ಇವಾಗ ನಾವು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಇದ್ರ ಜೊತೆ ಚೆನ್ನಾಗಿ ಬೈಂಡ್ ಮಾಡ್ಕೊಳ್ಳೋಣ.
ನೀವು ಬೇಕಾದರೆ ಹಾಲು ಪೌಡ್ರನ್ನ ರವೆ ಜೊತೆನೇ ಚೆನ್ನಾಗಿ ಹುರ್ಕೊಂಡು ಕೂಡ ಹಾಕೋಬೋದು. ಇಲ್ಲಿ ನೋಡಿ, ನಾನು ಇನ್ನೂ ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ನೀವು ಮುಚ್ಕೊಂಡು ಇಟ್ಕೊಂಡ್ರೆ ರವೆ ಇರುತ್ತಲ್ಲ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಇದು ಪೂರ್ತಿಯಾಗಿ ಚೆನ್ನಾಗಿ ಬೈಂಡ್ ಆಗಿದೆ. ಇದನ್ನು ನಾವು ಒಂದು ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬರೋದಕ್ಕೆ ಬಿಡೋಣ. ಇಲ್ಲಿ ನೋಡಿ, ನಾನೊಂದು ತಾಟಿಗೆ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸ್ವಲ್ಪ ನೀವು ಒಂದು ಸ್ಪ್ಯಾಚುಲಾದಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ನಾನು ಇದನ್ನು ಒಂದು ಸ್ಪ್ಯಾಚುಲಾದಿಂದ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ನಾವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನಿಂದ ಉಳಿಸ್ಕೊಂಡಿದ್ವಲ್ಲ, ಅದನ್ನು ಈ ಥರ ಹಾಕ್ಕೊಳ್ಳೋಣ. ಅದನ್ನು ಈ ಥರ ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಮತ್ತೊಂದು ಸಲ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ತುಂಬಾ ಈಸಿ ಮಾಡ್ಕೊಳ್ಳೋದು ಕೂಡ. ಯಾರಾದರೂ ಗೆಸ್ಟ್ ಬಂದಾಗ ನಿಮಗೆ ಸರ್ವ್ ಮಾಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಇಲ್ಲಿ ನೋಡಿ, ಇದು ಪೂರ್ತಿಯಾಗಿ ಸೆಟ್ ಆಗಿದೆ. ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಬರುತ್ತೆ ಇದು. ಮಾಡ್ಕೊಳ್ಳೋದು ಕೂಡ ತುಂಬಾ ಬೇಗ, ಟೈಮ್ ತೊಗೊಳ್ಳೋದಿಲ್ಲ ಇದು ಮಾಡೋದಕ್ಕೆ. ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವ ರೀತಿಯಲ್ಲಿ ರವೆ ಬರ್ಫಿನ ಮಾಡ್ಕೊಂಡಿದ್ದೀನಿ ಅಂತಲ್ಲ, ನೋಡಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಇದು. ನಿಮಗೊಂದು ಮುರಿದು ತೋರಿಸ್ತೀನಿ. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾಯಿದೆ ಅಲ್ವಾ, ಯಾವುದಾದ್ರೂ ಹಬ್ಬಕ್ಕೆ ಈ ಥರ ನೀವು ರವೆ ಬರ್ಫಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.